ಶ್ರೀ ಸತ್ ಉಪಾಸೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 20/7/2024 ಶನಿವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಶನಿವಾರ. ಪೂರ್ವಾಷಾಢ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 9:18 10:54 ಗುಳಿಕ ಕಾಲ ನೋಡಿದಾಗ 6:07 7:42 ಯಮಗಂಡ ಕಾಲ ನೋಡಿದಾಗ 2:05 3:41 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರ ಸಂಚಾರ, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸ್ಥಿರಾಸ್ತಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ ಮತ್ತು ಅದಕ್ಕೆ ಅವಕಾಶಗಳು ಕೂಡ ಏನೋ ಸಹಾಯ ಸಹಕಾರ ಸಿಗುವಂಥ ಲಕ್ಷಣಗಳು ಕೂಡ ಬರಬಹುದು. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಮಂದಗತಿಯ ಪ್ರಗತಿ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಕಾರ್ಯಚಟುವಟಿಕೆಗಳಲ್ಲಿ ಮತ್ತು ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಜೀವನ ಸಾಧಿಸ್ತಕ್ಕಂಥದ್ದು ಮತ್ತು ಲಾಭವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಸ್ಥಿರಾಸ್ತಿ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದು ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳಿದರೆ. ಜೂಜು, ರೀಸ್, ಲಾಟರಿ ಇವುಗಳಿಂದ ಸಮಸ್ಯೆ. ಗುಪ್ತ ಚಟುವಟಿಕೆ, ಗುಪ್ತ ಆಲೋಚನೆ, ಗುಪ್ತ ಪ್ರಯತ್ನ, ಯಾವುದೋ ಒಂದು ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂಥ ನಡವಳಿಕೆ, ಸಮಾಜಕ್ಕೆ ವಿರುದ್ಧವಾದಂಥ ನಡವಳಿಕೆ, ಕುಟುಂಬಕ್ಕೆ ವಿರುದ್ಧವಾದಂಥ ನಡವಳಿಕೆ, ಈ ರೀತಿಯಲ್ಲೇನೋ ಸ್ವಲ್ಪ ಆಲೋಚನೆಗಳು ಅಥವಾ ಪ್ರಯತ್ನಗಳು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಮೇಲಧಿಕಾರಿಗಳಿಂದ ಕೆಲಸಗಾರರು ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋಗುವಂಥ ಪ್ರಯಾಣ ಸ್ವಲ್ಪ ನಿಧಾನ ಅಥವಾ ಲೇಟಾಗಿ ತಲುಪ್ತೀರಿ. ಒಂದು ಎಕ್ಸಾಂಪಲ್, ಇಂದು ಒಂದು 11 ಗಂಟೆ ತಲುಪಬೇಕು ಅನ್ನೋಂಥ ಪ್ರಯಾಣ 12 ಗಂಟೆ 1 ಗಂಟೆ ನಿಧಾನಕ್ಕೆ ಲೇಟ್ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಲಾಭವಾಗ್ತಕ್ಕಂಥದ್ದು ಮತ್ತು ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ. ಮಕ್ಕಳಿಂದ ಅಂತರ ಅಥವಾ ಮಕ್ಕಳಿಂದ ನೋವು ನಿರಾಸೆಗಳು ಮತ್ತು ಬಾಧೆಗಳು. ಎಲ್ಲೋ ಸಣ್ಣದಾಗಿ ದೈವ ಶಾಪಕ್ಕೋ ಅಥವಾ ದೈವದ ವಿರುದ್ಧವಾಗಿಯೋ ನಡವಳಿಕೆಗಳು ಅನ್ನೋ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗಿ ಬರಬಹುದು. ಮೇಷರಾಶಿನವ್ರಿಗೆ ಸ್ವಲ್ಪ ಜಾಗ್ರತೆ. ದೈವಾಪಚಾರಗಳು ಅಥವಾ ಗುರುನಿಂದನೆಗಳಾದರೆ ಅದರಿಂದ ಹೊರಗೆ ಬರುವಂಥದ್ದು ತುಂಬ ಕಷ್ಟವಾಗಬಹುದು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಅವಕಾಶಗಳು ಪ್ರಾಪ್ತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಷ್ಟೊಂದು ಉತ್ತಮ ಇಲ್ಲ ಅಂದರೂ ಅಂಥ ಹದಗೆಡುವಂಥ ಸ್ಥಿತಿಗತಿಗಳು ಇರೋದಿಲ್ಲ. ನಿಮ್ಮ ಕಾರ್ಯಚಟುವಟಿಕೆಗಳು ಏನು ಬೇಕೋ ಅದೆಲ್ಲದಕ್ಕೂ ಕೂಡ ಪೂರಕವಾದಂಥ ವಾತಾವರಣಗಳಿದೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳು. ಕೌಟುಂಬಿಕವಾದಂಥ ಸ್ವಲ್ಪ ಅವ್ಯವಸ್ಥೆಗಳು ನಿಮಗೆ ಕಾಡಾಟವನ್ನು ಕೊಡಬಹುದು. ಸ್ವಲ್ಪ ದಾಂಪತ್ಯ ಸೌಖ್ಯದಲ್ಲಿ ಅಷ್ಟೊಂದು ತೃಪ್ತಿ ಅಥವಾ ಸಂತೃಪ್ತಿ ಅಂತಕ್ಕಂಥದ್ದನ್ನು ನೋಡೋದಕ್ಕೆ ಸಾಧ್ಯವಾಗದೆ. ಯಾಕೋ ಅಸಮಾಧಾನ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಅಸಮಾಧಾನಗಳಿರುತ್ತದೆ. ಪಾಲುದಾರಿಕೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಅಸಮಾಧಾನಗಳಿರ್ತಕ್ಕಂಥದ್ದು. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಏನೋ ಪ್ರೆಷರ್ಗಳು ಜಾಸ್ತಿ ಆಗುವಂಥದ್ದು. ಸೇವಕರಿಂದ ಕೆಲ ಹಂತದ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳಾಗತ್ತೆ, ಬಟ್ ಅವರೊಂದಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಬರಬಹುದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗಂಭೀರ ಆಗೋದಿಲ್ಲ ಅಂದ್ರೂ ಕೂಡ ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ಮು, ಮೈಕೈ ನೋವು, ಕಾಲು ನೋವು, ಮಂದತ್ವ, ನಿರಾಸೆ ಈ ಪ್ರವೃತ್ತಿಗಳು ಹೆಚ್ಚಾಗಿ ಬರಬಹುದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಸಾಲದ್ದು ಸ್ವಲ್ಪ ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಳ್ಳಬಹುದು, ಆತಂಕವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ವೃಷಭ ರಾಶಿನವರಿಗೆ ಭಸ್ಮವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು.
ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು ಮತ್ತು ಮಕ್ಕಳಿಂದ ಸಹಕಾರ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸಿಗುವಂತಕ್ಕೂ ಕೂಡ ದಾರಿ ಉಂಟು. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗುತ್ತೆ ಎನ್ನುವ ರೀತಿಯಾದಂಥ ಭರವಸೆಗಳು ಮೂಡುವಂಥ ಸಾಧ್ಯತೆಗಳು. ಸಂತಾನ ದೋಷಗಳು ಅಂತಕ್ಕಂಥದ್ದು ನಿವಾರಣೆ ಆಗ್ತಕ್ಕಂಥ ಲಕ್ಷಣಗಳು. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಸಹಾಯ ಸಹಕಾರ ವಯೋವೃದ್ಧರಿಗೆ ಮಾಡಿರ್ತಕ್ಕಂಥ ಕೆಲವೊಂದು ನಿಮಗೆ ಒಂದು ದಾನ ಧರ್ಮ ಅಂತಕ್ಕಂಥದ್ದು ಏನಿರ್ತದಲ್ಲ, ಆ ದಾನ ಧರ್ಮ ಅಂತಕ್ಕಂಥ ನಿಮಗೆ ಇವತ್ತಿನ ದಿವಸ ಅದು ವರದಾನವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿರ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅನುಕೂಲ. ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗುವಂಥ ಯೋಗ ಫಲಗಳು. ಉದ್ಯೋಗ ನಷ್ಟಗಳಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಆರೋಗ್ಯ ಸುಧಾರಣೆಯ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತದೆ. ಸ್ವಲ್ಪ ಸಾಲವನ್ನು ತೀರಿಸುವಂಥ ಅವಕಾಶಗಳು ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಹೇಗೋ ಒಟ್ಟಿನಲ್ಲಿ ಒಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಸ್ವಲ್ಪ ಎಳೆದಾಟವಾಗಬಹುದು ಅಥವಾ ನಿಧಾನವಾಗಬಹುದು ಅಷ್ಟೇ ಮಿಥುನ ರಾಶಿನವ್ರಿಗೆ. ಓಂ ಗಂ ಗಣೇಶಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸಬಹುದು. ಒತ್ತಡಗಳು ಬರಬಹುದು. ಸ್ವಲ್ಪ ನೋವು ನಿರಾಸೆಗಳಾಗಬಹುದು. ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳ ಕಾಟ ದೃಷ್ಟಿದೋಷಗಳು ಹೆಚ್ಚಾಗಿ ಪರಿಣಾಮವನ್ನು ಬೀರುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಕಷ್ಟ ಅತಿ ಕಷ್ಟಗಳು ಅವಮಾನಗಳು ಅನ್ನೋ ರೀತಿಯಾದಂಥ ಒಂದು ಭಾವ ಆ ರೀತಿಯಲ್ಲೇ ವಾತಾವರಣವೂ ಕೂಡ ಇರುವಂಥದ್ದು. ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದಿರಬೇಕು. ತಾಯಿಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಗುಪ್ತವಾಗಿ ಯಾವುದೋ ತಪ್ಪುಗಳನ್ನು ಮಾಡಿದ್ದೀರಿ, ಅದು ನಿಮಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ಪರಿಣಾಮವನ್ನು ಬೀರಬಹುದು. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ವಿಘ್ನಗಳು ಮತ್ತು ಮರೆವು ಮಂದತ್ವ ಅಡೆತಡೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿ ಬರ್ತದೆ ಇವತ್ತಿನ ದಿವಸ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ಕಟಕ ರಾಶಿನವರಿಗೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯಲ್ಲಿ ಯಾವುದೇ ಚಟುವಟಿಕೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಪ್ರಾಪ್ತಿಯ ಯೋಗ ಫಲಗಳಿದೆ. ಸಂಬಳ ಕಡಿಮೆ ಇರತಕ್ಕಂಥದ್ದು, ಕೆಲಸ ಜಾಸ್ತಿ ಇರ್ತಕ್ಕಂಥ ಉದ್ಯೋಗಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಕಟಕ ರಾಶಿನವರು ಶಿವನಿಗೆ ತುಂಬೆ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೋಜು ಮಸ್ತಿ ದುಂದುವೆಚ್ಚ ಕುಡಿತ ದುಶ್ಚಟ ಇದರ ಕಡೆಗೆ ಹೆಚ್ಚಿನದಾದಂಥ ಒಲವು ಅಂತಕ್ಕಂಥ ಸಂದರ್ಭ ಸಾಮಾನ್ಯವಾಗಿ ಆ ಪರಿಣಾಮ ಇವತ್ತಿನ ದಿವಸ ಸಿಂಹರಾಶಿನವ್ರಿಗೆ ಹೆಚ್ಚಾಗಿರ್ತದೆ. ಮೋಜು ಮಸ್ತಿಗಳ ಕಡೆಗೆ ಹೆಚ್ಚಿನದಾಗಿ ಜಾರುವಂಥದ್ದು ಮನಸ್ಸು ಅಂತಕ್ಕಂಥದ್ದು. ಭಾವನಾತ್ಮಕವಾದಂಥ ತೊಳೆದಾಟ. ಏನು ಮನಸ್ಸನ್ನು ನಿಯಂತ್ರಣ ಮಾಡ್ತೀನಿ ಅಂದ್ರೂ ಕೂಡ ಹೋಗಿ ಎಲ್ಲೋ ಜಾರಿ ಏನೋ ಮಾಡೋ ಅದನ್ನು ಮಾಡೋ ಇದನ್ನು ಮಾಡೋ ಅನ್ನೋ ರೀತಿಯಲ್ಲಿ ಅಡ್ಡದಾರಿಯನ್ನು ಇಡಿಸುವಂಥ ವಾತಾವರಣಗಳು ನಿರ್ಮಾಣವಾಗಿ ಬರಬಹುದು. ಯಾವುದೋ ಅತಿ ಬಡ್ಡಿ ಅತಿ ಹೆಚ್ಚಾಗಿ ಯಾವುದೋ ದುರಾಸೆ ಅಂತಕ್ಕಂಥ ರೀತಿಯಲ್ಲಿ, ಬರೀ ಆಸೆ ಅಲ್ಲ ದುರಾಸೆ ಅಂತಕ್ಕಂಥ ರೀತಿಯಲ್ಲಿ ಅಷ್ಟು ಬಡ್ಡಿ ಕೊಡ್ತೀವಿ ಇಷ್ಟು ಬಡ್ಡಿ ಕೊಡ್ತೀವಿ, ಅದು ಮಾಡಿದ್ರೆ ಹಂಗಾಗ್ಬಿಡುತ್ತೆ ಇದು ಮಾಡಿದ್ರೆ ಹಿಂಗೆ ಮಾಡುತ್ತೆ, ಏನೋ ಸ್ವಲ್ಪ ಮಂಗ್ಬೂದಿ ಎರಚ್ತಾರಲ್ಲ ಅಂಥವ್ರನ್ನ ನಂಬಿ ಇನ್ವೆಸ್ಟ್ ಮಾಡಿ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಸ್ವಲ್ಪ ಜಾಗ್ರತೆ. ಆರ್ಥಿಕವಾದಂಥ ಸಂದರ್ಭದಲ್ಲಿ ನೋಡಿದಾಗ ನಿಮಗೆ ಏನು ಮಾಡ್ತೀನಿ ಅಂದರೆ ಇವತ್ತಿನ ದಿವಸ ಹಣಕಾಸಿನ ವ್ಯವಸ್ಥೆಗಳಾಗ್ತದೆ. ಯಾಕೆಂದರೆ ಕೆಟ್ಟದನ್ನು ಮಾಡಬೇಕು ಅಂದರೆ ಎಲ್ಲಿಂದ ಬರುತ್ತೋ ದುಡ್ಡು ಗೊತ್ತಿಲ್ಲ, ಬರುತ್ತೆ. ಒಳ್ಳೆಯದನ್ನು ಮಾಡಬೇಕು ಅಂದೆ ಬರೋದಿಲ್ಲ. ಹಾಗೆಯೇ ಕುಡಿತೀನಿ ಅಂತಂದೆ ಎಲ್ಲರೂ ಕೊಡಿಸ್ತಾರೆ. ಅದೇ ಒಂದು ಧರ್ಮ ಕಾರ್ಯ ಮಾಡಬೇಕು, ಮದುವೆ ಮಾಡಬೇಕು, ಒಂದು ಪೂಜೆ ಮಾಡಬೇಕು, ಯಾರ ಹತ್ರ ಸಹಾಯ ಕೇಳಿ ಬರೋದಿಲ್ಲ. ಹಾಗೆ ಇವತ್ತಿನ ದಿವಸ ಇರುವಂಥ ಸ್ಥಿತಿ. ಕೆಟ್ಟ ಕೆಲಸಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥವ್ರಿಗೆ ಯಾವುದೂ ಕೂಡ ಬರೋದಿಲ್ಲ. ಹಾಗಾಗಿ ತಟಸ್ಥದ ಒಂದು ಸ್ಥಿತಿ ಬರುತ್ತೆ ಒಳ್ಳೆ ಕೆಲಸವನ್ನು ಮಾಡುವಂಥವ್ರಿಗೆ. ಇನ್ನು ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಮುಂದುವರಿಯುವಂಥ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಜಾಗ್ರತೆ ಅನ್ನಬೇಕು. ಕುಟುಂಬದಲ್ಲಿ ಇನ್ನೂ ಸಣ್ಣ ಪಟ್ಟದಾಗಿ ವ್ಯತ್ಯಾಸ, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಅವಕಾಶಗಳು ಅನುಕೂಲಗಳಿರ್ತದೆ. ಬಟ್ ದಾಂಪತ್ಯ ಅಂತಕ್ಕಂಥದ್ದು ನಿಮಗೆ ಅಷ್ಟೊಂದು
ಒಂದು ತೃಪ್ತಿಕರವಾಗಿ ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನವಗ್ರಹಕ್ಕೆ 9 ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಾಭ, ಅನುಕೂಲ, ಯೋಗಬಲ, ಅದೃಷ್ಟ, ವೃತ್ತಿ ಪ್ರವೃತ್ತಿಯಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥದ್ದು, ಗೌರವ ಅಂತಸ್ತುಗಳು ಪ್ರಾಪ್ತಿಯಾಗುವಂಥ ಯೋಗ ಫಲಗಳು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿ, ದಾನ ಧರ್ಮ ಪೂಜೆ ಪುನಸ್ಕಾರಗಳ ಕಡೆಗೆ ಹೆಚ್ಚಿನದಾದಂಥ ಒಲವು ಜಾಸ್ತಿ ಆಗುವಂಥದ್ದು, ಏನಾದರೂ ಮಾಡಿ ನಾನು ಸಾಧನೆ ಮಾಡಲೇಬೇಕು ಅನ್ನೋ ರೀತಿಯಾದಂಥ ಹಂಬಲ ಜಾಸ್ತಿ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿ ಇದೆ. ಸಾಲ ಮಾಡಿಯಾದರೂ ಕೂಡ ತುಪ್ಪ ಅನ್ನುವಂಥ ಒಂದು ಪರಿಸ್ಥಿತಿಗಳಿರುವಂಥ ಸಾಧ್ಯತೆಗಳು. ದಾಂಪತ್ಯ ಸೌಖ್ಯದಲ್ಲಿ ಅಷ್ಟೊಂದು ತೃಪ್ತಿಕರದ ಒಂದು ವಾತಾವರಣಗಳಿರೋದಿಲ್ಲ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಕಂಡು ಬರ್ತದೆ. ಮತ್ತು ಕೆಲವೊಂದು ಖರ್ಚಿನ ಪ್ರಮಾಣವನ್ನು ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ಆದರೆ ದುಶ್ಚಟ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ನಿಮಗೆಲ್ಲೋ ಸಣ್ಣದಾಗಿ ಮನಸ್ಸನ್ನು ಜಾರಿಸಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಗೃಹ ನಿರ್ಮಾಣ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಲಕ್ಸುರಿ ಲೈಫ್ ನೋಡಬೇಕು, ಐಷಾರಾಮಿ ಜೀವನವನ್ನು ಕಾಣಬೇಕು, ಇವೆಲ್ಲವೂ ಕೂಡ ಕನಸುಗಳಾಗಿ ನಿಲ್ತದೆ. ಅದು ಹೆಚ್ಚಾಗಿ ನಿಮಗೆ ಪರಿಣಾಮವನ್ನು ಬೀರುತ್ತೆ ಮನಸ್ಸಿನ ಮೇಲೆ. ಈಡೇರುತ್ತಾ ಸಾಧ್ಯತೆಗಳಿರೋದಿಲ್ಲ. ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಅವಕಾಶಗಳೇನೋ ಬರ್ತದೆ. ನೀವಾಗಿ ನೀವೇ ನಿಮ್ಮ ಸೋಮಾರಿತನ, ಆಲಸ್ಯ, ಏನೋ ಬೇಡ ಅನ್ನೋ ರೀತಿಯಲ್ಲಿ ಏನೋ ನಿಮ್ಮದೇ ಆದಂಥ ಒಂದು ಪ್ರತಿಷ್ಠೆಯ ಪರಿಣಾಮಕ್ಕೆ ಬಂದಂಥ ಅವಕಾಶವನ್ನೇ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಅವಕಾಶ ಬರಬೇಕಾ? ಬರುತ್ತೆ. ನೀವಾಗಿ ನೀವೇ ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಆರ್ಥಿಕವಾದಂಥ ಕೆಲವೊಂದು ಮುಗ್ಗಟ್ಟುಗಳನ್ನೇ ಎದುರಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಳಲಾಟ. ಯಾರೋ ಮೋಸ ಮಾಡುವಂಥ ವ್ಯಕ್ತಿಯನ್ನೇ ನಂಬಿ ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸಾಲ ತೀರಿಸಬೇಕು, ಬಡ್ಡಿ ತೀರಿಸಬೇಕು, ಬಡ್ಡಿ ಕಟ್ಟಬೇಕು, ಅದರ ಒತ್ತಡಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಪರಿಣಾಮವನ್ನು ಬೀರಬಹುದು. ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಸ್ವಲ್ಪ ಕೆಲವೊಂದು ಅಪಪ್ರಚಾರಗಳು ಕೂಡ ನಿಮ್ಮ ಮೇಲೆ ಪರಿಣಾಮವನ್ನು ಬೀರಬಹುದು. ತುಲಾರಾಶಿನವರಿಗೆ ಇವತ್ತಿನ ದಿವಸ ಆರ್ಥಿಕ ಮುಗ್ಗಟ್ಟುಗಳು ಯಥಾವತ್ ಎದುರಿಸುತ್ತೀರಿ. ತುಲಾರಾಶಿನವರು ಅಷ್ಟೊಂದು ತೃಪ್ತಿಕರವಾಗಿರುವುದಿಲ್ಲ ಹಣಕಾಸಿನ ವ್ಯವಸ್ಥೆಗಳು ತುಲಾರಾಶಿನವ್ರಿಗೆ. ಮನೆಯಲ್ಲಿ ಕ್ಷೀರಾನ್ನ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಮಂದತ್ವ, ಮರೆವು, ನಿರಾಸೆ ಅಂತಕ್ಕಂಥ ಸ್ಥಿತಿ. ಯಾಕೋ ತುಂಬ ಚಟುವಟಿಕೆ ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ ಅಂತಕ್ಕಂಥದ್ದು. ಸಂಗಾತಿ ನಡವಳಿಕೆಗಳಿಂದ ಕೆಲವೊಂದು ಬೇಸರ, ಅವರ ಉಡಾಫಿತನ, ಸೋಮಾರಿತನ, ಆಲಸ್ಯ, ಒಂದು ಬೇಜವಾಬ್ದಾರಿತನ, ಒಂದು ಏನೋ ಒಂಥರ ತಾತ್ಸಾರದ ಒಂದು ಭಾವ, ಇವು ಸ್ವಲ್ಪ ಬೇಸರವನ್ನು ತರಬಹುದು. ದಾಂಪತ್ಯ ನಿಮ್ಮ ಸಂಗಾತಿ ನಡವಳಿಕೆ ನಿಮಗೆ ಆ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಹೇಗೋ ಹಾಗೆ ಒಂದು ಸುಧಾರಣೆಗಳಿದೆ. ತುಂಬ ಕೊರತೆ ಅನ್ನೋ ರೀತಿಯಲ್ಲಿರೋದಿಲ್ಲ. ಒಂದು 50 ಖರ್ಚು, 70, 60, 70ರಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳಿರ್ತಕ್ಕಂಥದ್ದು ಒಂದು 10% ನಿಮಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿನಲ್ಲಿ ಇದೆ ಹಣಕಾಸಿನ ವ್ಯವಸ್ಥೆಗಳು. ಕೌಟುಂಬಿಕವಾದಂಥ ಸಹಕಾರಗಳು ಅಷ್ಟೊಂದು ಉತ್ತಮವಾಗಿ ಸಿಗುವುದಿಲ್ಲ. ಸ್ಥಿರಾಸ್ತಿ ವ್ಯವಹಾರಗಳು ಸ್ವಲ್ಪ ಅನುಕೂಲ ಆಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು ಉಂಟು. ಗುಪ್ತ ಚಟುವಟಿಕೆಯಿಂದ ಆಗುವಂಥ ಆಪತ್ತುಗಳು, ತೊಂದರೆ ತಾಪತ್ರೆಗಳಿಂದ ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ. ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿಯೂ ಇದೆ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗುವುದಿಲ್ಲ ಮತ್ತು ಕೆಲಸ ಕಾರ್ಯಗಳಿಂದ ಸರಿಯಾಗಿ ತೊಡಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೋ ಒಂಥರ ಬೇಸರದ ಒಂದು ಪ್ರವೃತ್ತಿ, ಬೇರೆ ಬೇರೆ ಚಟುವಟಿಕೆಗಳಿಂದ ಸ್ವಲ್ಪ ಸರಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಆಗುವುದೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಎಲ್ಲಿ ಗೌರವಕ್ಕೆ ಅಂತಸ್ತಿಗೆ ಧಕ್ಕೆ ಬರುತ್ತೋ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗಬಹುದು. ಅಥವಾ ಮೇಲಧಿಕಾರಿಗಳಿಂದ ಎಲ್ಲಿ ತೊಂದರೆ ಸಿಕ್ಕಾಕ್ಕೊಳ್ತೀನೋ ಅನ್ನೋ ರೀತಿಯಾದಂಥ ಒಂದು ಆತಂಕವೂ ಕೂಡ ವೃಶ್ಚಿಕ ರಾಶಿನವರಿಗೆ ಇವತ್ತಿನ ದಿವಸ ಕಾಡಾಟವನ್ನು ಕೊಡ್ತದೆ.
ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ನೋಡಿದಾಗ ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿದೆ. ರಾಜಯೋಗ ಬರುತ್ತಾ ಬರಬೇಕು, ಅನುಕೂಲವಾಗಬೇಕು ಅನ್ನೋ ರೀತಿಯಲ್ಲಿರೋದ್ರಿಂದ ಅನುಕೂಲದ ಸ್ಥಿತಿಯೇ ಬರುತ್ತೆ. ಆಕಸ್ಮಿಕವಾದಂಥ ಅವಕಾಶ, ಆಕಸ್ಮಿಕವಾದಂಥ ಅನುಕೂಲ, ಆಕಸ್ಮಿಕವಾದಂಥ ರೀತಿಯಲ್ಲಿ ಒಂದು ಪ್ರಗತಿ, ಆಕಸ್ಮಿಕವಾದಂಥ ಒಂದು ಪ್ರಯಾಣ, ಆಕಸ್ಮಿಕವಾಗಿ ಉದ್ಯೋಗ ಅವಕಾಶ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಂದರ್ಭಗಳು. ಬೇರೆ ಬೇರೆ ಕೆಲಸ ಕಾರ್ಯಗಳು, ಹೊರಗಿನ ಕೆಲಸ ಕಾರ್ಯಗಳಿರ್ತಾವಲ್ಲ, ಅದು ಆಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು ಉಂಟು. ಆದರೆ ಸ್ವಲ್ಪ ದಾಂಪತ್ಯ ಅಂತಕ್ಕಂಥದ್ದು ಸ್ವಲ್ಪ ಅಷ್ಟೊಂದು ಒಂದು ತೃಪ್ತಿಕರವಾಗಿ ಇರೋದಿಲ್ಲ. ಸ್ವಲ್ಪ ಕಲಹಗಳು ಅಂತಕ್ಕಂಥ ಸ್ಥಿತಿನಲ್ಲಿರುತ್ತೆ. ಮತ್ತು ಈ ಬಂಧು ಬಾಂಧವರಿಂದ, ನೆರೆಹೊರೆಯಿಂದ, ಸ್ವಲ್ಪ ಪರಿಚಯಸ್ಥರಿಂದ ಸ್ವಲ್ಪ ಸಾಲವನ್ನು ತೆಗೆದುಕೊಂಡಿರ್ತಾರಲ್ಲ, ಅದರದ ಒಂದು ಪರಿಣಾಮವು ಕೂಡ ಇವತ್ತಿನ ದಿವಸ ಒತ್ತಡವನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಸ್ನೇಹಿತರೊಂದಿಗೆ ಸಣ್ಣದಾಗಿ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು. ಪ್ರಯಾಣ, ಹತ್ತಿರದ ಪ್ರಯಾಣ ಸ್ವಲ್ಪ ಅಡೆತಡೆ ಕೂಡಿರ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಪೂರಕವಾದಂಥ ವಾತಾವರಣಗಳು ಇರುವುದಿಲ್ಲ. ಎಲ್ಲಿ ಶತ್ರುಗಳಿಂದ ಅಥವಾ ಸಾಲಗಾರರಿಂದ ತೊಂದರೆ ತಾಪತ್ರಕ್ಕೆ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ರೀತಿಯಾದಂಥ ಆತಂಕವನ್ನು ಕೂಡ ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ ಇವತ್ತಿನ ದಿವಸ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ. ಒಂದು ಕಡೆಯಿಂದ ಪ್ಲಸ್ ಮಾಡ್ತದೆ, ದುಸ್ಥಾನಾದೇವಿ ದುಸ್ಥಾನ ವಿಪರೀತ ರಾಜಯೋಗ ಒಂದು ಕಡೆಯಿಂದ ಪ್ಲಸ್ ಮಾಡ್ತದೆ, ಇನ್ನೊಂದು ಕಡೆಯಿಂದ ಅಷ್ಟೇ ಕೆಲವೊಂದು ಸಮಸ್ಯೆಗಳನ್ನು ತಂದು ನಿಲ್ಲಿಸುತ್ತೆ ಧನುಸ್ಸು ರಾಶಿನವರಿಗೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಬಿಳಿಯ ಪುಷ್ಪದಿಂದ ಅರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ. ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳಾದ್ರೂ ಕೂಡ ಮನಸ್ಸಿಗೆ ಬೇಸರವಾಗುವಂಥ ರೀತಿಯಲ್ಲಿ ಸರಿದೂಗಿಸಿಕೊಂಡು ಹೋಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ಥಿರಾಸ್ತಿ ಮೇಲೆ ಏನಾದರೂ ಸಾಲ ಮತ್ತೊಂದು ಮಗದೊಂದು ಮಾಡಬೇಕು, ತೆಗೆದುಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಿರಿ, ಅನುಕೂಲವಾಗುವಂಥ ಸ್ಥಿತಿ ಇದೆ. ಗುಪ್ತ ಇಚ್ಛೆಗಳಿಂದ ಆಪತ್ತು ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ಗಂಭೀರ ಅಥವಾ ತೊಂದರೆ ಆಗದೇ ಇದ್ರೂ ಕೂಡ, ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆ ಆಗದೇ ಇದ್ರೂ ಕೂಡ ನಿಮಗೆ ಸಣ್ಣ ಪುಟ್ಟ ಆಹಾರ ವ್ಯತ್ಯಾಸ, ಆಯಿಲ್ ಫುಡ್ಡು ಅಥವಾ ಅತಿ ಹೆಚ್ಚು ಆಹಾರವನ್ನು ಸ್ವೀಕರಿಸಿ ಸ್ವಲ್ಪ ಒದ್ದಾಡುವಂಥ ಸ್ಥಿತಿ ಬರಬಹುದು. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕುಟುಂಬದಿಂದ ವಿರೋಧವನ್ನು ಕಟ್ಟಿಕೊಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಆಪತ್ತಿನಿಂದ ಅಥವಾ ಅಪಘಾತಗಳಿಂದ ಅಥವಾ ತುಂಬ ಸೋಲು ನಷ್ಟ ನಿರಾಸೆಗಳಿಂದ ಪಾರಾಗುವಂಥ ಲಕ್ಷಣಗಳಿದೆ ಇವತ್ತಿನ ದಿವಸ. ಮಕ್ಕಳಿಂದ ಸಹಕಾರವೂ ಬರ್ತದೆ ವಿಶೇಷವಾಗಿ. ಮತ್ತು ಉದ್ಯೋಗದಲ್ಲಿ ಒಂದು ಅನುಕೂಲ, ಬಡ್ತಿ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಇದ್ದರೆ ಅಲ್ಲೂ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ ಇವತ್ತಿನ ದಿವಸ. ಉದ್ಯೋಗದಿಂದ ಆಗ್ತಕ್ಕಂಥ ತೊಂದರೆ ತಾಪತ್ರಗಳು ಅವು ಯಾವುದೂ ಕೂಡ ಏನು ಸಮಸ್ಯೆ ಆಗದಂಗೆ ಬಗೆಹರಿಯುವಂಥ ಲಕ್ಷಣಗಳಿದೆ ಮಕರ ರಾಶಿನವ್ರಿಗೆ. ಹಸುವಿಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಇವತ್ತಿನ ದಿವಸ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ವ್ಯತ್ಯಾಸವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸ್ತಕ್ಕಂಥದ್ದು, ಬರುವಂಥ ಹಣ ಬರದೇ ಇರತಕ್ಕಂಥ ರೀತಿಯಲ್ಲಿ ಬರಬಹುದು. ಕುಟುಂಬದಿಂದ ಸ್ವಲ್ಪ ವಿರೋಧವನ್ನು ಕಟ್ಟಿಕೊಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಸ್ಥಿರಾಸ್ತಿ ಮೇಲೆ ಸಾಲ ಮತ್ತೊಂದು ಮಗದೊಂದು ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ಮಾತಿನಿಂದ ತೊಂದರೆ ತಾಪತ್ರಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ತಂದೆಯಿಂದ ಆರ್ಥಿಕವಾದಂಥ ನಷ್ಟವನ್ನು ನೋಡ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸದಲ್ಲಿ ಅವಕಾಶ ವಂಚಿತವಾಗುವಂಥ ಸಾಧ್ಯತೆಗಳು ಬರಬಹುದು. ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಮೇಲಧಿಕಾರಿಗಳಿಂದ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ನಿಮ್ಮ ಗೌರವ, ಅಂತಸ್ತು, ಪ್ರತಿಷ್ಠೆ ಅಥವಾ ಈ ಒಂದು ಏನು ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವಕ್ಕೆ ಎಲ್ಲೋ ಧಕ್ಕೆಯಾಗುವಂಥ ಕೆಲವೊಂದು ಘಟನೆಗಳು ನಿಮ್ಮ ಸುತ್ತಮುತ್ತಲು ನಡೆಯಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಯಾಕೆಂದರೆ ಶನಿ ಪ್ರಭಾವ ಆ ರೀತಿಯಲ್ಲಿ ಇರೋದ್ರಿಂದ ಅದರ ಪರಿಣಾಮ ನಿಮಗೆ ಹೆಚ್ಚಿನಾಗಿ ಬೀರಬಹುದು. ಇವತ್ತಿನ ದಿವಸ ಶುಕ್ರನ ಪ್ರಭಾವವಿದ್ರೂ ಕೂಡ
ಉದ್ಯೋಗ ಪ್ರಾಪ್ತಿಯ ಯೋಗ ಫಲ, ಏನೋ ಉದ್ಯೋಗ ಹುಡುಕಾಟದಲ್ಲಿ ಸಣ್ಣ ಪುಟ್ಟದಾದಂಥ ಉದ್ಯೋಗದ ಹುಡುಕಾಟ, ಕಠಿಣ ದೇಹವನ್ನು ದಂಡಿಸಿ ಕೆಲಸವನ್ನು ಮಾಡುವಂಥ ವೃತ್ತಿಯಲ್ಲಿರುವಂಥವ್ರಿಗೆ ಅಥವಾ ವೃತ್ತಿಯಲ್ಲಿ ಹುಡುಕ್ತಾ ಇರತಕ್ಕಂಥವ್ರಿಗೆ ಅವ್ರಿಗೆ ಒಂದು ಸಣ್ಣದಾಗಿ ಸಹಕಾರಿಯಾಗಿ ನಿಂತಿದೆ ಕುಂಭರಾಶಿನವ್ರಿಗೆ. ಶಿವನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ. ಕಷ್ಟ, ಸೋಲು, ನಿರಾಸೆ, ಅವಮಾನ, ಅಪವಾದ, ಮೃತ್ಯುಭಯ, ಸೋಲು ಇವೆಲ್ಲವನ್ನೂ ಕೂಡ ಇವತ್ತಿನ ದಿವಸ ನೀವು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಉದ್ಯೋಗ ನಷ್ಟವಾಗುವಂಥ ಸ್ಥಿತಿಯೂ ಕೂಡ ಕಂಡು ಬರ್ತದೆ. ಅತಿ ಹೆಚ್ಚು ನಿದ್ರೆ ಮಾಡುವಂತಹ ಪರಿಸ್ಥಿತಿಯೂ ಬರುತ್ತೆ. ಯಾವುದರಲ್ಲೂ ಆಸಕ್ತಿ ಇಲ್ಲದೇ ಇರತಕ್ಕಂಥ ವಾತಾವರಣಗಳನ್ನು ಕೂಡ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಸ್ಥಿತಿ. ಹೂಡಿಕೆಯನ್ನು ಮಾಡಬೇಕು, ಏನಾದರೂ ಹೊಸದಾಗಿ ಒಂದು ಉದ್ಯಮವನ್ನು ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳಿರ್ತದೆ. ಬಟ್ ಅದಕ್ಕೆ ಬೇಕಾದಂಥ ತಯಾರಿಗಳು ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿ. ಆದರೂ ಕೂಡ ಈ ಶತ್ರುಗಳ ಉಪಟಳ ಅಥವಾ ಸಾಲದ ಕಾಟ ಅವುಗಳಿಂದ ಸ್ವಲ್ಪ ಸಣ್ಣದಾಗಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರುವಂಥದ್ದು. ಒತ್ತಡದ ದಿವಸವೇ ಆದರೂ ಕೂಡ ಈ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ರಕ್ಷಣೆ ಇದೆ. ಅಂದರೆ ಸಾಲ, ಶತ್ರು ಕಾಟದಿಂದ ರಕ್ಷಣೆ ಅಂತಕ್ಕಂಥ ಸ್ಥಿತಿನಲ್ಲಿ ಸ್ವಲ್ಪ ಒತ್ತಡಗಳಿದ್ರೂ ಕೂಡ ಸ್ವಲ್ಪ ದೈಹಿಕ ಅನಾರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಸುಧಾರಣೆಯಿಂದ ಕೂಡಿರ್ತದೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹ, ಕಿರಿಕಿರಿ, ಪ್ರೇಮಿಗಳಲ್ಲಿ ಸ್ವಲ್ಪ ಕಲಹ ಕಿರಿಕಿರಿಗಳಾಗ್ತಕ್ಕಂಥ ಸಂದರ್ಭಗಳು ಮತ್ತು ಪ್ರೇಮಿಗಳಲ್ಲಿ ಅಥವಾ ಪ್ರೇಮಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿಯು ನಿರ್ಮಾಣವಾಗಿ ಬರ್ತದೆ. ವಿದ್ಯಾಭ್ಯಾಸದಲ್ಲಿ ಅನಾನುಕೂಲ ಇವತ್ತಿನ ದಿವಸ. ಯಾಕೋ ಸ್ಥಿರಾಸ್ತಿ ವ್ಯವಹಾರಗಳು ಕೂಡ ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಅಂತಕ್ಕಂಥದ್ದು ಮೀನರಾಶಿನವ್ರು ನೋಡ್ತೀರಿ. ಕುಲದೇವತಾ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.